ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಈಗ ದರ್ಶನ್ ಅವರ ಒಂದು ಜಾಮೀನು ವಿಷಯ ಈಗ ಎಲ್ಲಿಗೆ ಬಂದಿದೆ ಅಂತಂದರೆ, ನೋಡಿ ಕೋರ್ಟ್ ಏನು ಹೇಳುತ್ತೆ ನೋಡಿ, ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರ ಒಂದು ಈ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಈ ದರ್ಶನ್ ಅವರೇ ಒಂದು ಕಾರಣ. ಅಂದರೆ ದರ್ಶನ್ ಅವರು ಟೀಮ್ ಅವ್ರು ಕೊಲೆ ಮಾಡಿರ್ಬೋದು, ಆದರೆ ಕೊಲೆ ಮಾಡಿಸಿರೋರು ಯಾರು, ಮಾಡಿಸಿರೋದಕ್ಕೆ ಸಾಕ್ಷಿಗಳು ಸಿಕ್ಕಿದೆಯಾ? ನೋಡಿ ಸಾಕ್ಷಿಗಳು ಕೂಡ ಈಗ ಏನು ಹೇಳ್ತಾ ಇದೆ, ಸಾಕ್ಷಿಗಳು ಸಿಕ್ಕಿದೆ. ದರ್ಶನ್ ಅವರು ಕೊಲೆ ಮಾಡಿರೋಕ್ಕೆ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಾಕ್ಷಿಗಳು ಸಿಕ್ಬಿಟ್ಟಿದೆ. ಏನೇನು ಸಾಕ್ಷಿ ಸಿಕ್ಕಿದೆ ಹಾಗಾದರೆ? ನೋಡಿ, ಸಾಕ್ಷಿ ಪುರಾವೆಗಳು ಅಂತ ಹುಡ್ಕೊಂಡು ಹೋಗೋದಾದರೆ ಕೋರ್ಟು ಅದನ್ನೇ ಕೇಳುತ್ತೆ. ನೋಡಿ, ಏನಾದರೂ ಒಂದು ನಾವೇ ಅಂತಲ್ಲ, ನಾನು ಕೂಡ ಅಕಸ್ಮಾತ್ ಈಗ ನೀವು ಕೂಡ ಒಂದು ಕೊಲೆ ಮಾಡ್ತೀರಾ, ಒಂದು ಏನಾದರೂ ಒಂದು ತಪ್ಪು ಮಾಡ್ತೀರಾ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿ ಬೇಕೇ ಬೇಕು. ಅದು ಯಾರಾಗಲೂ ಆಗಲಿ ಸಾಕ್ಷಿ ಬೇಕು. ಅದಾದರೆ ನೋಡಿ, ಪೊಲೀಸ್ ಕಸ್ಟಡಿ ಮಾತ್ರ ಅಲ್ದೇ ಬೇರೆಯವ್ರ ಸಾಕ್ಷಿ ಬೇಕೇ ಬೇಕು ಅಂತ ಕೇಳುತ್ತೆ. ಪೊಲೀಸ್ನವ್ರು ಏನಾದರೂ ಸಾಕ್ಷಿ ಕೊಟ್ಟರೆ ಅದು ತಗೊಳ್ಳಲ್ಲ, ಬೇರೆಯವ್ರ ಕಡೆಯಿಂದ ಏನಾದರೂ ಸಾಕ್ಷಿ ಹೇಳಿಸಿದ್ರೆ ಅದನ್ನು ತಗೊಳುತ್ತೆ ಅಂತ ಕೂಡ ಕೋರ್ಟ್ ಹೇಳುತ್ತೆ. ಹಾಗಾದರೆ ಕೋರ್ಟ್ ಕಡೆಯಿಂದ ಏನೇನು ಸಾಕ್ಷಿ ಹೇಳಿಸುತ್ತೆ? ನೋಡಿ, ಕೋರ್ಟ್ ಅಂತ ಬಂದಾಗ ಸಾಕ್ಷಿನ ಯಾರ ಕಡೆಯಿಂದ ಕಲೆಕ್ಟ್ ಮಾಡಿದೆ, ಒಂದು ಏನಾದರೂ ಒಂದು ಪ್ರೂಫ್ ಬೇಕೇ ಬೇಕು. ಇವರು ಕೊಲೆ ಮಾಡಿಸಿದ್ದಾರೆ, ಇವರೇ ಮಾಡಿಸಿರೋದು ಅಂತ ಕೂಡ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದಕ್ಕೆ ಕಾರಣ ಏನಂತಂದರೆ, ಈಗ ನೋಡಿ ದರ್ಶನ್ ಅವರ ಕಡೆಯವರ ಒಬ್ಬ ಯಾರೋ ಒಂದು ಇರ್ತಾರಲ್ಲ, 4 ರಿಂದ 15 ಜನ ಏನೋ ಟೀಮ್ ಇತ್ತಂತೆಲ್ಲ, ಅವರೇ ಕೊಲೆ ಮಾಡಿರೋದು ಅವರು. ಈ ರೀತಿ ಎಲ್ಲ ಮರ್ಮಾಂಗಕ್ಕೆ ಒದ್ದಿರೋದು, ಈ ರೀತಿ ಎಲ್ಲ ಚುಚ್ಚಿರೋದು, ಎಲ್ಲ ಸಾಕ್ಷಿಗಳು ಕೂಡ ವಿಡಿಯೋಗಳು, ಒಂದು ಫೋಟೋಗಳು ಎಲ್ಲ ಅವರಿಂದ ಅವ್ರ ವಾಟ್ಸಪ್ ಮೊಬೈಲ್ಗೆ ಕಳಿಸಿರುವಂಥ ಒಂದು ಸಾಕ್ಷಿಗಳು ಸಿಕ್ಕಿದೆ. ನೋಡಿ ಇಷ್ಟೇ, ಇಲ್ಲಿ ಬೇರೆ ಏನೇನಿಲ್ಲ. ಸಾಕ್ಷಿಗಳು ಒಂದು ಪುರಾವೆಗಳು ಅಂತ ಬಂದರೆ ದರ್ಶನ್ ಅವರ ಒಂದು ವಿಚಾರ ಇಲ್ಲಿ ಒಂದು ಏನು ಸಿಗ್ತಾ ಇದೆ ಅಂತಂದರೆ, ದರ್ಶನ್ ಅವರ ಒಂದು ಬೇಲ್ ಸಿಗದೇ ಇರೋಕ್ಕೆ ಕಾರಣ ಈ ಥರ ಸಾಕ್ಷಿಗಳು ಸಿಕ್ಬಿಟ್ಟಿದೆ ಆಲ್ರೆಡಿ ಕೋರ್ಟಿಗೆ. ಈ ಥರ ಎಲ್ಲ ಸಾಕ್ಷಿ ಸಿಕ್ಕಿರೋದಕ್ಕೆ ಕಾರಣ ದರ್ಶನ್ ಅವ್ರಿಗೆ ಬೇಲ್ ಕೊಡೋಕ್ಕಾಗಲ್ಲ. ಏನಾದರೂ ಮಾಡ್ಕೊಳ್ಳಿ, ಈ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಕರಣ ಆಗಿದೆಯಲ್ಲ, ಹತ್ಯೆ ಮಾಡಿರೋದಕ್ಕೆ ಸಾಕ್ಷಿ ಬೇಕು, ಸಾಕ್ಷಿ ಸಿಕ್ಕಿದೆಯಲ್ಲ, ಹಾಗಾದರೆ ಅವ್ರಿಗೆ ಬೇಲ್ ಕೊಡೋಕ್ಕಾಗಲ್ಲ, ಜೈಲೇ ಗತಿ ಅಂತ ಕೂಡ ಈಗ ಕೋರ್ಟ್ ಹೇಳ್ತಾ ಇದೆ. ಕೋರ್ಟ್ ಕೂಡ ಹಾಗಾದರೆ ಹಿಂಗೆ ಹೇಳಿದ್ಮೇಲೆ ನೆಕ್ಸ್ಟ್ ದರ್ಶನ್ ಅವರ ಮುಂದಿನ ಭವಿಷ್ಯ ಏನಾಗ್ಬೋದು? ಹಿಂಗೆ ಇದ್ದರೆ ಹಾಗಾದರೆ ನೋಡಿ ಸ್ನೇಹಿತರೆ, ಈ ಥರನೇ ಇದ್ದರೆ ದರ್ಶನ್ ಅವರ ಒಂದು ಏನು ಸ್ಯಾಂಡಲ್ವುಡ್ ಒಂದು ಏನು ನಟನ ಒಂದು ಭವಿಷ್ಯ ಏನಿರುತ್ತೆ, ಅಂದರೆ ಒಬ್ಬ ನಟನಾಗಿ ಮುಂದುವರೆದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅವ್ರ ಭವಿಷ್ಯ ಅಂತಂದರೆ ಇಷ್ಟೇ, ಕಣ್ಣೀರಲ್ಲೇ ಕೈಗೆ ತೊಳಿಬೇಕಾಗುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಅಕಸ್ಮಾತ್ ಜೈಲೇ ಭವಿಷ್ಯ ಆಗಿಬಿಟ್ರೆ ನೆಕ್ಸ್ಟ್ ಏನೋ ಡೆವಿಲ್ ಅನ್ನೋ ಸಿನಿಮಾ ಅಪ್ಕಮಿಂಗ್ ಬರ್ತಾ ಇದೆ. ಈಗ ಡೆವಿಲ್ ಅನ್ನೋ ಸಿನಿಮಾ ಶೂಟಿಂಗ್ಗೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಕೂಡ ಕೇಳಿಬಂತು ಅಷ್ಟೇ. ಆದರೆ ಡೆವಿಲ್ ಅನ್ನೋ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ರು ಕೂಡ ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ. ಶೂಟಿಂಗ್ ಕಂಪ್ಲೀಟ್ ಆಗ್ಬೋದು, ಎಷ್ಟೋ ಜನ ಅಭಿಮಾನಿಗಳು ಕೂಡ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ. ಈಗ ಅವ್ರನ್ನಂತೂ ಈಗ ಅಭಿಮಾನಿಗಳು ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳಿದ್ದಾರೆ, ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ, ಇಲ್ಲ ಅಂತಲ್ಲ, ಅದು ಬೇರೆ ವಿಷಯ. ಆದರೆ ದರ್ಶನ್ ಅವ್ರಿಗೆ ಈಗ ಅವರು ಒಂದು ಕೋರ್ಟ್ ಈಗ ಅವ್ರ ಪರ ನಿಲ್ತಾ ಇಲ್ಲ. ಅದು ಕೂಡ ಇನ್ನೊಂದು ಹೇಳ್ಬೇಕಂದ್ರೆ, ಲಾಯರ್ ಕೂಡ ಸಿಗ್ತಾ ಇಲ್ವಂತೆ. ನೋಡಿ, ಲಾಯರ್ ಕೂಡ ಒಪ್ಕೊಳ್ತಾ ಇಲ್ಲ ಈ ಕೇಸನ್ನು ವಾದ ಮಾಡೋದಕ್ಕೆ. ಲಾಯರ್ ಕೂಡ ಒಪ್ಕೊಳ್ತಾ ಇಲ್ವಂತೆ. ಲಾಯರ್ ಯಾಕೆ ಒಪ್ಕೊಳ್ತಾ ಇಲ್ಲ? ಯಾಕೆಂದರೆ ಲಾಯರ್ಗೆ ದರ್ಶನ್ ಪರ ಇರ್ತಕ್ಕಂಥ ಒಂದು ಸಾಕ್ಷಿಗಳು ಸಿಗ್ತಾ ಇಲ್ಲ, ಬರೀ ವಿರೋಧ ಇರ್ತಕ್ಕಂಥ ಸಾಕ್ಷಿಗಳು ಸಿಗ್ತಾ ಇದೆ. ಅಂದರೆ ದರ್ಶನ್ ವಿರೋಧಕ್ಕೆ ಅವ್ನು ಏನು ತಪ್ಪು ಮಾಡಿದ್ದಾರೆ ಅನ್ನೋದು ಸಾಕ್ಷಿಗಳು ಸಿಗ್ತಾ ಇದೆ ಹೊರತು ಅವನ ಪರ ಇರುವಂಥ ಸಾಕ್ಷಿಗಳು ಯಾವುದು ಕೂಡ ಸಿಗ್ತಾ ಇಲ್ಲ ಇರೋದು ಕಾರಣ ದರ್ಶನ್ ಅವರು ಜೈಲೇ ಗತಿ. ದರ್ಶನ್ ಅವ್ರಿಗೆ ಬೇಲ್ ಸಿಗಲ್ಲ ಇನ್ಮೇಲೆ. ಯಾಕೆ ಅಂತಂದರೆ ಅವರು ಅಂಥ ತಪ್ಪನ್ನು ಮಾಡಿರೋದಕ್ಕೆ, ನೋಡಿ ಕೊಲೆ ಮಾಡಿರೋದಕ್ಕೆ ಅವರು ಫೋಟೋ ವಿಡಿಯೋ ಸಾಕ್ಷಿಗಳಿಸಲ್ಲ. ನೋಡಿ ದರ್ಶನ್ ಅವರು ಪವಿತ್ರಗಳು ಕಳಿಸಿರೋದಾಗಿರ್ಬೋದು, ಅಕಸ್ಮಾತ್ ದರ್ಶನ್ ಅವರ ಒಂದು ಟೀಮ್ ಇರ್ತಲ್ಲ, ಆ ಟೀಮ್ ಅವರು ದರ್ಶನ್ ಅವರು ಕಳಿಸಿರೋದಾಗಿರ್ಬೋದು, ಇದೆಲ್ಲ ಸಾಕ್ಷಿಗಳು ಸಿಕ್ಕಿರೋದ್ರಿಂದ ದರ್ಶನ್ ಅವ್ರಿಗೆ ಈಗಂತೂ ಬೇಲಂತೂ ಸಿಗ್ತಾ ಇಲ್ಲ. ನೋಡಿ ಹಿಂದೆ ಎಲ್ಲ ಮುಖ್ಯಮಂತ್ರಿ ಚಂದ್ರು ಕೂಡ ಮಾತಾಡಿದ್ರು ದರ್ಶನ್ ಅವ್ರ ಬಗ್ಗೆ. ನೋಡಿ ದರ್ಶನ್ ಹತ್ರ ದುಡ್ಡಿದೆ ಅಷ್ಟೇ, ದಿಮಾಕು ಅವನಿಗೆ, ಅವನು ಒಬ್ಬ ದಡ್ಡ, ಲೆಕ್ಕ ಹೇಳ್ಬೇಕಂದ್ರೆ ಬುದ್ಧಿ ಇಲ್ಲ ಇವನಿಗೆ ದರ್ಶನ್ ಅವ್ರಿಗೆ. ಯಾಕೆ ಅಂದರೆ ನೋಡಿ, ಈ ಥರ ಒಂದು ಸಣ್ಣ ಕೆಲಸ ಇದೆ ಅಷ್ಟೇ. ನೋಡಿ, ಒಂದು ರೇಣುಕಾ ಸ್ವಾಮಿ ಪ್ರಕರಣ ಹತ್ಯೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂದರೆ ಇದೆಲ್ಲ ಒಂದು ಚಿಕ್ಕ ಒಂದು ವಿಷಯ ಅಷ್ಟೇ, ಇದೆಲ್ಲ ಬೇರೆ ಏನೇನಿಲ್ಲ. ಹಾಗಾದರೆ ಚಿಕ್ಕ ವಿಷಯನೇ ಈಗ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಇದರ್ಥ ನೋಡಿ, ಒಂದು ಸಣ್ಣ ವಿಷಯ ಅಂದರೆ ಕೊಲೆ ಮಾಡಿರೋದು ಸಣ್ಣ ವಿಷಯ ಅಂತ ಹೇಳ್ತಾ ಇಲ್ಲ. ಸುಮ್ಮನೆ ಅವ್ನು ತಪ್ಪು ಮಾಡಿದ್ದಾನೆ, ಕ್ಷಮಿಸಿ ಕಳಿಸಪ್ಪ ಅಷ್ಟೇ. ಯಾಕೆಂದರೆ ಅವನು ಕೂಡ ಅಭಿಮಾನಿ ಆಗ್ತಾನೆ ಮುಂದೆ ಅಷ್ಟೇ, ಬೇರೆ ಏನೇನಿಲ್ಲ. ನಮ್ಮ ಸ್ಯಾಂಡಲ್ವುಡ್ ನಟರಲ್ಲಿ ಎಲ್ಲರೂ ಕೂಡ ಅಷ್ಟೇ, ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ದೊಡ್ಡ ಮಟ್ಟದಲ್ಲಿ ಅದು ಇಟ್ಟಾಗ್ಬಿಡ್ತು ಅಂತಂದರೆ, ನೋಡಿ ತಪ್ಪೇ ದೊಡ್ಡ ಮಟ್ಟದಲ್ಲಿ ಹೋಗ್ಬಿಡ್ತು ಅಂತಂದರೆ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳು ಸಿಕ್ಕಿದ್ರು ಅಷ್ಟೇ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ, ಪವಿತ್ರ ಗೌಡ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡದು ತಪ್ಪಿದೆ ಅದರಿಂದ ಅವಳು ಕೂಡ ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿ. ನೋಡಿ, ಅವ್ರು ಪವಿತ್ರ ಗೌಡ ತಮ್ಮ ಕೂಡ ಲಾಸ್ಟ್ ಟೈಮ್ ರಪ್ಪನಾಗ್ರರ ಜೈಲಿಗೆಲ್ಲ ಬಂದಿದ್ರು ಪವಿತ್ರ ಗೌಡನ ನೋಡೋಕ್ಕೆ. ಆದರೆ ಮುಂದೆ ಏನಾಗ್ಬೋದಾಗಾದರೆ ದರ್ಶನ್ ಅವರ ಈ ಪವಿತ್ರ ಗೌಡ ಸಂಬಂಧ ಹೀಗೆ ಕಂಟಿನ್ಯೂ ಆದರೆ ಮುಂದೆ ಎಲ್ಲ ಸ್ಯಾಂಡಲ್ವುಡ್ಗೆಲ್ಲ ಬಿದ್ದೋಗುತ್ತೆ. ನೋಡಿ, ಸ್ಯಾಂಡಲ್ವುಡ್ ಅಭಿಮಾನಿಗಳೇನಿರ್ತಾರೆ ಅವ್ರ ಫ್ಯಾನ್ಸ್ ಎಲ್ಲ ನನ್ನ ಪ್ರಕಾರ ಬಿದ್ದೋಗ್ಬಿಡ್ತಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ಎಷ್ಟೋ ಜನ ದರ್ಶನ್ ಅಭಿಮಾನಿಗಳು ಬೇಜಾರಾಗ್ಬೋದು ಈ ಒಂದು ವಿಷಯ.
ದರ್ಶನ್ ಅವ್ರಿಗೆ ಲಾಯರ್ ಕೂಡ ಸಿಗ್ತಾ ಇಲ್ಲ ಅನ್ನೋ ಒಂದು ವಿಷಯ. ನೋಡಿ ಲಾಯರ್ ಯಾಕೆ ಸಿಗ್ತಾ ಇಲ್ಲ, ದರ್ಶನ್ ಅವ್ರಿಗೆ ಬೇಲು ಸಿಗಲ್ಲ ಅಂತ ಕೂಡ ಕೋರ್ಟೇ ಹೇಳ್ಬಿಟ್ಟೈತೆ ಈಗಾಗಲೇ. ನೋಡಿ ಕೋರ್ಟ್ ಜಡ್ಜ್ಮೆಂಟ್ ತೀರ್ಪು ಕೊಟ್ಬಿಟ್ಟೈತೆ ಹೈಕೋರ್ಟು. ಅವ್ರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಷ್ಟೇ, ಬೇರೆ ಏನೇನಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ. ನೋಡಿ ಲಾಯರ್ ಕೂಡ ವಾದ ಮಾಡೋಕ್ಕೆ ಸಿಗ್ತಾ ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೇಗೆ ಹೋಗ್ತಾರೆ ಅಲ್ವಾ ಸ್ನೇಹಿತರೆ. ನೋಡಿ ಲಾಯರ್ ಕೂಡ ಈಗ ನಮ್ಮ ಲಾಯರ್ ಏನಿರ್ತಾರೆ ಅವ್ರಿಗೂ ಕೂಡ ಇಷ್ಟು ಲಕ್ಷನೋ ಕೋಟಿನೋ ದುಡ್ಡು ಅವರು ಕೂಡ ಡೀಲ್ ಮಾಡ್ಕೊಂಡಿರ್ತಾರೆ, ಅದು ಬೇರೆ ವಿಷಯ ಸಪ್ರೇಟು. ಆದರೆ ಈ ಕೇಸನ್ನು ಒಂದು ಉಲ್ಟಾ ಹೊಡೆಯೋದಕ್ಕೋಸ್ಕರ ಮುಂದೆ ಏನು ಮಾಡ್ಬೋದು, ಹೇಗೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಈಗ ನೋಡಿ ಅಕಸ್ಮಾತ್ ಏನು ಮಾಡಬೇಕು ಅಂದರೆ ರೇಣುಕಾ ಸ್ವಾಮಿನೇ ಕೊಂಡ್ಕೊಬೇಕಷ್ಟೇ, ಅವರು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ರೇಣುಕಾ ಸ್ವಾಮಿ ಫ್ಯಾಮಿಲಿನೇ ಕೊಂಡ್ಕೊಂಬಿಟ್ರೆ, ಈಗೇನೋ ನಂದೇ ತಪ್ಪು ಅಂತ ಒಪ್ಕೊಂಬಿಟ್ರೆ ಏನಾದರೂ ಜೈಲೇನಾದರೂ ಶಿಕ್ಷೆ ಕಮ್ಮಿ ಆಗುತ್ತೋ ಅದೇನು ಹೇಳೋಕ್ಕಾಗಲ್ಲ. ಅದನ್ನು ಕೋರ್ಟು ತೀರ್ಮಾನ ಮಾಡುತ್ತೆ. ಕೋರ್ಟ್ ಆಗಿದ್ರೆ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ನೋಡೋಣ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.